ಸುಳ್ಳು ಹೇಳ್ತಾ ಇದ್ದಾನೆ. ಹುಲಿ ಬಾಳೆಹಣ್ಣನ್ನ ತಿನ್ನದ. ಅರೆ ಅದು ಠಾಕೂರ್ ಅವ್ರ ಹೆಸರು. ಎನಿ ಡೌಟ್? ಹೌದು, ನಿನ್ನ ಹೆಸರು ಹನಿ. ನಾವೇನಾದ್ರೂ ಬೆಳಗ್ಗೆ ಬಿಸಿ ನೀರೆಲ್ಲ ಹಾಕಿ ಕುಡಿತೀವಾ? ಹಾಗೇನೆ. ಅರೆ ಬಾಬಾ, ಆಮೇಲೆ ಏನಾಯ್ತು? ಭಾವನಾನ ಅವ್ರ 20 ವರ್ಷದಿಂದೇನೆ ಕುಂಭಮೇಳದಲ್ಲಿ ಹೊರಟೋದ್ರು. ಅಣ್ಣ, ಇವನ್ ಕಿವಿ ಕೆಳಗಿಟ್ಟು ಬಿಡೋಣ, ಆಗ ಸಿಸ್ಟಮ್ ಸರಿ ಹೋಗುತ್ತೆ. ಕಿಡ್ ಅವ್ರಿಗೆ ವಯಸ್ಸಾಗಿದೆ. ಅಯ್ಯೋ ತಾತಯ್ಯ, ನೇರಳೆ ಸಿಂಗ್ನ ಹುಲಿ ತಿಂತು. ಆಮೇಲೆ ಏನಾಯ್ತು? ಅವತ್ತಿಂದ ಕಕ್ಕಡಿ ದೇವಿ ಅವ್ರನ್ನ ಹುಡುಕ್ತಿದ್ದಾರೆ. ಅವ್ರ ಆತ್ಮ ಈ ಬಂಗ್ಲೆಯಲ್ಲೇ ಓಡಾಡ್ತಿರುತ್ತೆ. ನೀವು ಬರೋದಕ್ಕೂ ಮುಂಚೆ ಇಬ್ರು ಈ ಬಂಗ್ಲೆನ ಕೊಂಡ್ಕೊಳಕ್ ಬಂದಿದ್ರು. ಆದ್ರೆ ಅವರು ಈ ಲೋಕನೇ ಬಿಟ್ಟು ಹೊರಟೋದ್ರು, ಗೊತ್ತಾ? ಆದ್ರೆ ನೀವು ಇಲ್ಲೇ ಇರ್ತೀರಲ್ಲ, ಈ ಆತ್ಮ ನಿಮ್ಗೆ ಯಾಕೇನು ಮಾಡಲ್ಲ? ಅವ್ರು ಬದುಕಿದಾಗ ನಾನು ಅವ್ರಿಗೆ ತುಂಬಾ ಸೇವೆ ಮಾಡಿದ್ದೆ. ಅದಕ್ಕೆ ನನ್ ಕಂಡ್ರೆ ಅವ್ರಿಗೆ ಇಷ್ಟ. ಅಣ್ಣ, ಆತ್ಮ ಬರ್ತಿರ್ಬೇಕು ಅನ್ಸುತ್ತಣ್ಣ. ಎಲ್ಲಿದೆ ಆತ್ಮ? ಎಲ್ಲಿದೆ? ಅಯ್ಯಯ್ಯೋ, ಇದು ಕಕ್ಕಡಿ ದೇವಿ ಆತ್ಮ. ನಾನ್ ರಾತ್ರಿಗೆ ಸೊಪ್ಪು ಹುಳಿ ಮಾಡ್ಲಾ ಅಂತ ಕೇಳ್ತಿದ್ದೆ. ಇಲ್ಲ ಇಲ್ಲ, ನಾವು ತಿನ್ಕೊಂಡ್ ಬಂದಿದೀವಿ, ನಾವೀಗ ರೆಸ್ಟ್ ಮಾಡ್ತೀವಿ. ಕೊಡಿ, ನಿಮ್ ಸಾಮಾನ ಹೊತ್ಕೊಂಡ್ ಬರ್ತೀನಿ. ತಾತ, ನೀವು ಸಾಮಾನು ಹೊರ್ತೀರಾ, ಆಮೇಲೆ ನಿಮ್ಮನ್ನ ಯಾರು ಹೊರ್ತಾರೆ? ಬನ್ನಿ ನನ್ ಜೊತೆ. ನಾವು ವೆಯ್ಟ್ ಮಾಡೋಣ. ಆತ್ಮ ಬಂದ ತಕ್ಷಣ ಅದನ್ನ ಹಿಡ್ಕೊಂಡ್ಬಿಡೋಣ, ಸರಿನಾ? ಅಣ್ಣ, ನಂಗೆ ಈಗ ಜ್ಞಾಪಕ ಆಯ್ತು. ಮಮ್ಮಿ ನನಗೆ ಮೊಸರು ತಗೊಂಬ ಅಂತ ಹೇಳಿದ್ರು, ಮರ್ತೋಗ್ಬಿಟ್ಟಿದ್ದೆ. ನಾನು ಹೋಗ್ಬರ್ತೀನಿ. ಬ್ರದರ್, ನಿನ್ ತಲೆನ ಮೊಸರು ಮಾಡ್ಕೋಬೇಡ, ಸುಮ್ಮನೆ ಕೂತ್ಕತಿಯ ಇಲ್ವಾ? ಎರಡು ಆತ್ಮ ಇದೆ ಇಲ್ಲಿ. ಅದು ಓಡೋಗೋದನ್ನ ನಾನು ನೋಡ್ದೆ. ನಡೀರಿ, ಅವ್ರನ್ನ ಹಿಂಬಾಲಿಸೋಣ. ಅಣ್ಣ ತಮ್ದಿರಾ, ಆತ್ಮ ಬದುಕಿರೋರ್ ಹಿಂದೆ ಹೋಗುತ್ತೆ, ಬದುಕಿರೋರ್ ಆತ್ಮ ಹಿಂದೆ ಹೋಗಲ್ಲ. ಏ ಕಿಟ್ಕಿಟ್, ನಿನ್ ಕಿಟಕಿ ಬಾಯಿನ ಸ್ವಲ್ಪ ಬಂದ್ ಮಾಡ್ಕೋ. ಅವ್ರ ಮೇಲಿದ್ದಾರೆ ನೋಡಿ ಅಲ್ಲಿ. ಆತ್ಮ ಬರ್ತಾ ಇದೆ. ಯಾರೋ ಬರ್ತಾವ್ರ ಅನ್ಸತ್ಕಳ. ಬಾರ್ಲ ಹೋಗುಮ. ನಡಿ ನಡಿ. ಓಡು ಓಡು. ನಿಂತ್ಕೊಳ್ಳಿ, ಹೊರಬೇಡಿ, ನಿಂತ್ಕೊಳ್ಳಿ. ಅವ್ರು ಮಾಡಿ ಮೇಲೆ ಹೋಗ್ತಾ ಇದ್ದಾರೆ. ಎನಿ ಡೌಟ್? ನಡೀರಿ, ಅವ್ರನ್ನ ಅಲ್ಲೇ ಹೋಗಿಡಿಯೋಣ. ಏಯ್, ಬಿಡಲ್ಲ ನಿನ್ನ. ಅಯ್ಯಯ್ಯ. ಆ ಕಡೆ ಓಡು ಓಡು. ಮುಂದೆನೆ ಬರ್ತಾನಪ್ಪ. ಕಾಣ್ತಾ ಇಲ್ಲ. ಈ ಆತ್ಮ ನಿಲ್ಲು, ಇಲ್ಲಾಂದ್ರೆ ಏ ಏ, ಏ, ಅಯ್ಯಯ್ಯ. ವಾ. ನಿಲ್ಲು ಆತ್ಮ, ನಿನ್ ಮಾಡ್ತೀನೀಗ ಕೈಮ. ಮಗಳು, ಯಾರ್ ನೀನು? ಇದೇ ಸಮಯ ಓಡು. ನೀನೇನ್ ಗೋಲ್ ಕೀಪರ್ ಏನ್ಲ? ಬಾಗ್ಲಿಂದ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತೀಯಲ್ಲಿ. ನಿಮ್ಮಿಬ್ರಲ್ಲಿ ಕಕ್ಕಡಿದೀವಿ ಯಾರು? ಬೇಗ ಹೇಳಕ್ ಶುರು ಮಾಡು, ಇಲ್ಲಾಂದ್ರೆ ಇಲ್ಲೇ ಫುಟ್ಬಾಲ್ ಮ್ಯಾಚ್ ಆಡ್ಬೇಕಾಗತ್ತೆ ನಾನು. ಅಣ್ಣ, ಕಕ್ಕಡಿ ದೇವಿ ಅಂತ ಯಾವಾಗ ಹೆಸರು ಬದಲಾಯಿಸ್ಕೊಂಡೆ? ನಂಗೆ ಹೇಳೇ ಇಲ್ಲ. ಇಲ್ಲ, ಇವ್ರು ಯಾರು ಆತ್ಮ ಅಲ್ಲ.
ನಾವು ಕಳ್ರ ಕಂಡ್ರಲ್ಲ ಆತ್ಮ ಅಲ್ಲ. ಆತ್ಮ ಅಲ್ದೇ ಇದ್ರೆ ಜನಗಳಿಗೆ ಯಾಕೆ ಭಯ ಪಡಿಸ್ತೀರಾ? ನಮ್ಗೇನ್ ಮಾಡಕ್ ಬೇರೆ ಕ್ಯಾಮೆ ಅಲ್ವೇನೋ? ನಾವು ಕಳ್ತನ ಮಾಡ್ಬೇಕು ಅಂತ ಈ ಬಂಗ್ಲೆ ಒಳಗ್ ಬಂದಿದ್ದು. ಹಾಗಿದ್ರೆ ನೀವು ಕಕ್ಕಡಿ ದೇವಿ ಅಲ್ವಾ? ನಾವೇ ನೋಡಕ್ ತೂತ್ ಬಿದ್ದಿರೋ ತಗಡಿ ತರ ಇದೀವಿ. ಕಕ್ಕಡಿ ದೇವಿ ಹೆಂಗೈತಿವಣ? ಅಂದ್ರೆ ಆತ್ಮ ಬೇರೆನೇ ಇದೆ. ಆತ್ಮ ಅಲ್ಲಿದೆ ನಡೀರಿ. ನಮ್ಗೆ ಆತ್ಮ ಗೀತ್ಮ ಸವಾಸ ಎಲ್ಲ ಬೇಡಕಲ್ಲ. ಬಾರ್ಲ ಓಡೋಗಮ್ಮ ಬಾರಲೇ. ಅಯ್ಯಯ್ಯ ಇಲ್ಲೇ ಇತ್ತಲ್ಲ, ಎಲ್ಲೋಟೋಯ್ತು ಆತ್ಮ? ನಾವು ಕೆಳಗ್ ಬರುವಾಗ ಕಾಣಿಸ್ಲೇ ಇಲ್ಲ. ಇದು ಹೇಗೆ ಮಾಡಿ ಮೇಲೆ ಬಂದ್ಬಿಡ್ತು ಅಂತ. ಇಲ್ಲಿ ಕೇಳಪ್ಪ, ಅವುಗಳ ಆತ್ಮ, ಅವುಗಳಿಗೆ ಮೆಟಲ್ ಅವಶ್ಯಕತೆ ನಡೀರಿ, ಇಲ್ಲ. ನಾವು ಅದನ್ನ ಮೇಲೋಗಿ ಹಿಡಿಯೋಣ. ನಡೀರಿ. ಅಲ್ಲೋಡ್ರು, ದೋಣಿ ಓಡಿಸ್ತಾ ಇದೆ. ಮುಳುಗೋಯ್ತು. ಇಲ್ಲೇನೋ ವಿಚಿತ್ರವಾಗಿದೆ. ಅಣ್ಣ, ಇವ್ರಿಗೆ ಪತ್ತೆದಾರಿ ಕೆಲಸ ಮಾಡೋದನ್ನ ಬಿಡಕ್ ಕೇಳು. ಮೊದ್ಲಿನಿಂದ ಹೋಗೋಣ ಬಾ. ಇಲ್ಲ, ಈ ಆತ್ಮದ ಬಗ್ಗೆ ಪತ್ತೆದಾರಿ ಮಾಡದೆ ನಾನು ಎಲ್ಲೂ ಹೋಗಲ್ಲ. ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಇದ್ರ ಬಗ್ಗೆ ಪತ್ತೆದಾರಿ ಮಾಡ್ತೀನಿ. ಇಲ್ಲಿ ತಗೊಳ್ಳಿ ನಿಮ್ 2 ಕಿಲೋ ಟೊಮೆಟೊ. ಬುಟ್ಟಿಗಾಕಿ. ಬನ್ನಿ ಬನ್ನಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ. ಬನ್ನಿ, ಕಮ್ಮಿ ಬೆಲೆಯಲ್ಲಿ ಒಳ್ಳೆ ತರಕಾರಿ. ಬನ್ನಿ. ಅಯ್ಯೋ ಕೋತಿ ನನ್ನ ಮಗಂದು. ಅಯ್ಯೋ ಕೋತಿ 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 ಬ್ಯಾಗ್ ತಗೊಂಡೋಗಿ ಕೊಡ್ರಪ್ಪ. ಅಯ್ಯಯ್ಯೋ ಅಯ್ಯೋ. ನೀನ್ ಹುಷಾರಾಗಿದ್ಯಲ್ವಾ? ಥ್ಯಾಂಕ್ ಯು ವೆರಿ ಮಚ್. ನಾನೇನು ಮಾಡ್ಲೇ ಇಲ್ವಲ್ಲ, ಥ್ಯಾಂಕ್ ಯು ಯಾಕೆ ಹೇಳ್ತಿದ್ದೀರಾ? ನೀನು ನಮ್ಮ ತರಕಾರಿಗಳು ನುಡ್ಸ್ಕೊಟ್ಟೆ ಅದಕ್ಕೆ. ಮಾರ್ಕೆಟ್ ಅಂತೂ ದೊಡ್ಡದಾಗಿದೆ, ಯಾವ ಕಡೆ ಹೋಗ್ಲಿ? ಆ ತರಕಾರಿಯನ್ನ ಹತ್ರ ಹೋಗಿ ಆ ಆತ್ಮದ ಬಗ್ಗೆ ತಿಳ್ಕೊತೀನಿ. ಹೇಳಪ್ಪ, ನಿನಗೇನ್ ಬೇಕು? ಅಜ್ಜ, ಕ್ಯಾರೆಟ್ ರೇಟ್ ಎಷ್ಟು? ಕ್ಯಾರೆಟ್ 50 ರೂಪಾಯಿ 1 ಕೆಜಿಗೆ. 1 ಕೆಜಿ. ಸರಿ, ಒಂದ್ ವಿಷಯ ಹೇಳಿ, ಆ ಬಂಗ್ಲೆ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ನೋಡಿದ್ದೀನಿ, ತುಂಬಾ ಭಯಂಕರವಾಗಿದೆ. ಒಂದ್ಸಲ ನನ್ನ ತಮ್ಮ ಕರ್ಬೇವು ಸೊಪ್ಪು ತರಕ್ಕೆ ಅಂತ ಹೋಗಿದ್ದ. ಅದು ನನ್ನ ತಮ್ಮನ ಕಾಲು ಮುರಿದು ಕಳಿಸ್ಬಿಟ್ಟಿತ್ತು. ಆಮೇಲೆ ಇನ್ನೇನು, ಕರ್ಬೇವಿನ ಸೊಪ್ಪು ಇಲ್ದೇನೆ ನಮ್ಮಮ್ಮ ಉಪ್ಪಿಟ್ಟು ಮಾಡಾಕಿದ್ರು. ಆ ಆತ್ಮಕ್ಕೇನಾಯ್ತು? ಆತ್ಮ ಬಂಗ್ಲೆಲೇ ಐತೆ. ಊರಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಯಜಮಾನ್ರು ಅವಳ ಹತ್ರ ಕ್ಯಾಂಡಲ್ ಇಸ್ಕೊಂಬರೋಣ ಅಂತ ಹೋದ್ರು. ಆದ್ರೆ ನಾನಂತೂ ಇವತ್ತಿನವರೆಗೂ ಹುಡುಕ್ತಾನೆ ಇದೀನಿ. ಏನ್ ಮೂಮತ್ತಿನ? ಅಯ್ಯೋ, ನನ್ ಗಂಡನ್ನ. ಅದಕ್ಕೆ ನಾವೆಲ್ಲ ಕಡೆನೂ ಬರ್ದು ಬಿಟ್ಟಿದೀವಿ, ಆತ್ಮ ರಜೆ ದಿನ ಮಾತ್ರ ಬಾ ಅಂತ. ಅವತ್ತಿಂದ ಇಲ್ಲಿ ಯಾರು ರಜನೆ ತಗೊಳ್ಳೋದಿಲ್ಲ ಸರ್. ನಾನು ಕಣ್ಣಾರೆ ನೋಡಿದ್ದೀನಿ. ಅಮಾವಾಸ್ಯೆ ರಾತ್ರಿಲಿ ಆ ಮನೇಲಿ ಭೂತ ಕುಳಿಯುತ್ತೆ ಗೊತ್ತಾ? ಅಮಾವಾಸ್ಯೆ ರಾತ್ರಿ ಅಂತೂ ಅವಳು ತಂಬೂರಿ ಹಿಡ್ಕೊಂಡ್ ಬಂದ್ಬಿಡ್ತಾಳೆ. ಊರ್ಗೆಲ್ಲ ಕೇಳ್ಸೋ ಹಾಗೆ ಹಾಡ್ತಾಳೆ. ನಮ್ದು ಅಪ್ಪ ಹುಜೂರ್ ಹೇಳಿದ್ರು, ಒಂದ್ಸಲ ಆತ್ಮ ರುಮಾಲ್ ಹಿಡ್ಕೊಂಡು ಹೊಲ್ಸಕ್ಕೆ ಬಂದಿತ್ತಂತೆ. ನಮ್ ತಂದೆ ಅದು ಚಿಕ್ಕದಾಯ್ತು ಅಂತ ಹೇಳಿದಕ್ಕೆ 15 ಅಡಿ ಮಾಡ್ಬಿಟ್ಟು. ರುಮಾಲ 15 ಅಡಿನಾ? ಅದು ನಮ್ಮ ಅಪ್ಪ ಅವ್ರು ಬದುಕಿದಾಗ ಕೆಳಗೆ ನಿಂತ್ಕೊಂಡು ಮೇಲ್ಗಡೆ ಇದ್ದ ಚೇಪೆಕಾಯಿ ಎಲ್ಲ ಕಿತ್ಕೊಡ್ತಿದ್ರಂತೆ. ಅರೆ, ಎಷ್ಟು ಕೇಳ್ತಿದ್ರಪ್ಪ ಅವರು? ಅವ್ರು ನಿಜಾನೇ ಹೇಳ್ತಾವ್ರೆ. ನಾನು ಚಿಕ್ಕವನಿದ್ದಾಗ ಹಣ್ಣುಗಳನ್ನ ಕಿತ್ಕೊಂಡ್ ತಿಂದಿದ್ದೆ. ಇದು ಹೇಗಾಗಕ್ ಸಾಧ್ಯ? ಯಾರೋ ಆ ಅರಮನೆಯಲ್ಲಿ ಇರ್ತೀವಿ ಅಂತ ಬಂದಿದಾರಂತೆ. ಖಂಡಿತವಾಗ್ಲೂ ಆ ಆತ್ಮ ಅವ್ರನ್ನ ಬಿಡೋದಿಲ್ಲ. ಅರೆ, ಸುಳ್ಳು ಹೇಳೋದಕ್ಕೂ ಒಂದ್ ಲಿಮಿಟ್ ಇದೆ. ಎಷ್ಟು ಅಂತ ಸುಳ್ಳು ಹೇಳ್ತಾರಪ್ಪ?
ಕ್ಯಾರೆಟ್ ಜೊತೆ ಬೇರೆ ಏನಾದ್ರೂ ತಗೊಳ್ಳಿ ಪಲ್ಯ ಮಾಡ್ಕೊಳಕ್ಕೆ. ನೀನೇನು ಹೇಳ್ಬೇಡ, ಸುಮ್ನೆ ಕೊಟ್ಬಿಡು.